ನಾನು ಡಾಕ್ಟರ್ ಪ್ರಸನ್ನ ಅಂತ. ನಾನು ಬೇಸಿಕಲಿ ಒಸಡು ರೋಗ ತಜ್ಞ. ನಾನು ಆದಿಚುಂಚನಗಿರಿ ದಂತ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಡಯಾಬಿಟಿಸ್ ಮತ್ತು ಒಸಡು ರೋಗ ಇದಕ್ಕೆ ಅವಿನಾವ ಸಂಬಂಧ ಇದೆ. ಏಕೆಂದರೆ ಮೊದಲನೇ ಡಯಾಬಿಟಿಸ್ನ ಮೊದಲನೇ ರೋಗ ಲಕ್ಷಣ ಕಾಣಿಸ್ಕೊಳ್ಳೋದು ಒಸಡು ರೋಗದಲ್ಲಿ. ಒಸಡು ರೋಗದಲ್ಲಿ ಏನೇನಾಗ್ತದೆ ಅಂದರೆ, ಮೊದಲನೇದಾಗಿ ಒಸಡಿನಲ್ಲಿ ರಕ್ತ ಬರೋದು, ಒಸಡು ಊತ ಮತ್ತು ಒಸಡಿನಲ್ಲಿ ಕೀವು ಬರೋದು, ಇವೆಲ್ಲ ಡಯಾಬಿಟಿಸ್ನ ಮೊದಲ ಲಕ್ಷಣಗಳು. ಇದನ್ನು ನಾವು ಯಾವುದೇ ರೋಗಿಗಳು ನಮ್ಮ ಒ ಪಿ ಡಿಗೆ ಬಂದಾಗ ಫಸ್ಟು ನಾವು ಒಸಡುಗಳನ್ನ ನೋಡ್ತೀವಿ. ಆ ಒಸಡುಗಳ ಒಂದು ಲಕ್ಷಣಗಳ ಆಧಾರದ ಮೇಲೆ ನಾವು ಡಯಾಬಿಟಿಸನ್ನು ಕಂಡುಹಿಡಿತೀವಿ. ಈ ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ, ಡಯಾಬಿಟೀಸ್ ಮತ್ತು ಒಸಡುಗಳ ಸ್ವಚ್ಛತೆ ಬಗ್ಗೆ ಅಷ್ಟು ಗಮನ ಕೊಡುವುದಿಲ್ಲ. ಇದನ್ನು ನಾವು ಮೊದಲೇ ಆದ್ಯತೆಯಾಗಿ ತಗೋಬೇಕು. ಒಸಡುಗಳ ರಕ್ಷಣೆ ಅದರ ಸ್ವಚ್ಛತೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಮೊದಲನೇದಾಗಿ ಒಸಡುಗಳ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಬೇಕಾದ್ರೆ ಇದಕ್ಕೆ ಏನು ಮಾಡಬೇಕು ಅಂದರೆ, ನಾವು ದಿವಸ 2 ಸರಿ ಬ್ರಷ್ ಮಾಡಬೇಕು. ಯಾಕೆ 2 ಸರಿ ಬ್ರಷ್ ಮಾಡಬೇಕು ಅಂದರೆ, ನಮ್ಮ ಒಸಡುಗಳ ಒಳಗೆ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಸೂಕ್ಷ್ಮ ಜೀವಾಣುಗಳು 8 ಗಂಟೆಗಳ ಕಾಲ ಜೀವನ ಆ್ಯಕ್ಟಿವ್ ಆಗಿರ್ತವೆ. ಆದ್ದರಿಂದ ನಾವು ದಂತವೈದ್ಯರು ದಿವಸಕ್ಕೆ ಅಂದರೆ 8 ಗಂಟೆಗಳ ಒಳಗೆ ಬ್ರಷ್ ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತೀವಿ. ಹಂಗಂದರೆ ದಿವಸಕ್ಕೆ 2 ಬಾರಿ ಬ್ರಷ್ ಮಾಡೋದಕ್ಕೆ ನಾವು ಹೇಳ್ತಿದ್ದೀವಿ. ನಮ್ಮ ಈ ಒಂದು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಈ ಒಂದು ಒಸಡು ರೋಗಕ್ಕೆ ಬೇಕಾದ ಎಲ್ಲ ಒಂದು ಎಕ್ವಿಪ್ಮೆಂಟ್ಗಳಾಗಲಿ, ನುರಿತ ವೈದ್ಯರುಗಳು ಇಲ್ಲಿ ಸೌಲಭ್ಯ ಇದೆ. ನಾವು ಈ ಒಂದು ರೋಗವನ್ನು ನಾವು ಅರ್ಲಿ ಡಿಟೆಕ್ಷನ್ ಅಂದರೆ ಆರಂಭಿಕ ಹಂತದಲ್ಲಿ ಈ ಒಂದು ರೋಗವನ್ನು ನಾವು ಕಂಡುಹಿಡಿದ್ರೆ ಇದನ್ನು ಸಂಪೂರ್ಣ ಗುಣಪಡಿಸ್ಬೋದಾಗಿ ನಾನು ಈ ರೋಗಿಗಳಲ್ಲಿ ಇಲ್ಲಿ ನಮ್ಮ ಒಂದು ಏನು ನಮ್ಮ ಆಸ್ಪತ್ರೆಯ ಸೌಲಭ್ಯಗಳನ್ನು ಪಡೆದುಕೊಂಡು ಒಸಡು ರೋಗಗಳ ಮುಕ್ತ ಒಂದು ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತು ಎರಡನೇದಾಗಿ ನಿಮ್ಮಲ್ಲಿ ಅಧಿಕ ರಕ್ತದೊತ್ತಡ, ಕೆಲವು ಅಧಿಕ ರಕ್ತದೊತ್ತಡಗಳಿಗೆ ಕೊಡುವಂತಹ ಮಾತ್ರೆಗಳಿಂದ ಒಸಡುಗಳ ಊತ ಉಂಟಾಗ್ತದೆ. ಅಂಥ ಸಮಯದಲ್ಲಿ ನೀವು ನಮ್ಮನ್ನು ಕಾಣಿಸಿ ಆ ಒಂದು ಮಾತ್ರೆಗಳನ್ನು ನಾವು ಚೇಂಜ್ ಮಾಡೋದಕ್ಕೆ ಹೇಳ್ತೀವಿ. ಆವಾಗ ಒಸಡುಗಳ ಊತಗಳನ್ನು ನಾವು ಕಂಪ್ಲೀಟು ಸರಿಪಡಿಸ್ಕೋಬೋದು. ಮತ್ತು ನಾನು ಮೊದಲೇ ಹೇಳ್ದಂಗೆ ಮತ್ತು ನಮ್ಮ ಈ ಒಸಡು ರೋಗಕ್ಕೆ ಬಾಯಿಯ ಸ್ವಚ್ಛತೆ ಅಗತ್ಯ. ಆದ್ದರಿಂದ ನೀವು ದಂತವೈದ್ಯರಲ್ಲಿ ಒಂದು 6 ತಿಂಗಳು ಅಥವಾ ವರ್ಷದಲ್ಲಿ ಒಮ್ಮೆ ಬಂದು ನಿಮ್ಮ ಬಾಯಿಯ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಅದು ಅಂದರೆ ಡೆಂಟಿಸ್ಟ್ ಹತ್ರ ನಾವು ನಮ್ಮ ಬಾಯಿಗಳನ್ನು ಕ್ಲೀನ್ ಮಾಡಿಸ್ಬೇಕಾಗ್ತದೆ. ಆವಾಗ ಆ ಹಲ್ಲಿನ ಸುತ್ತಮುತ್ತ ಇರುವ ಮೈಕ್ರೋ ಆರ್ಗ್ಯಾನಿಸಮ್ ಮತ್ತು ಆ ಕೊಳೆಗಳನ್ನು ತೆಗೆದಾಗ ಒಸಡು ರೋಗ ಗುಣಪಡಿಸಿಕೊಳ್ಳುವಂಥ ಸಮಸ್ಯೆಗಳು ಇರುವುದಿಲ್ಲ. ಮತ್ತು ಒಸಡು ರೋಗಕ್ಕೆ ಮತ್ತೊಂದು ಪ್ರಮುಖ ಕಾರಣ ತಂಬಾಕು ಸೇವನೆ. ಈ ಸ್ಮೋಕಿಂಗ್ ಇದೆಯಲ್ಲ, ಇದು ಒಸಡು ರೋಗದ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀಳ್ತದೆ. ನೀವು ಈ ಒಂದು ತಂಬಾಕು ಸೇವನೆಯನ್ನು ಕಂಪ್ಲೀಟ್ ತ್ಯಜಿಸಬೇಕಾಗ್ತದೆ. ಯಾಕಂದರೆ ಒಸಡು ರೋಗಕ್ಕೂ ಮತ್ತು ಈ ಒಂದು ತಂಬಾಕು ಸೇವನೆಗೂ ಒಂದು ಸಂಬಂಧ ಇದೆ. ಅದರಿಂದಲೂ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳಬಹುದು. ಒಸಡು ರೋಗಗಳನ್ನು ತಡೆಯಲಿಕ್ಕೆ ಮೊದಲನೇದಾಗಿ ಮಾಡಬೇಕಾಗಿದ್ದು ನಮ್ಮ ಬಾಯಿಯ ಸ್ವಚ್ಛತೆ. ಅದನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಹೇಗೆಂದರೆ, ದಿವಸ 2 ಬಾರಿ ಹಲ್ಲನ್ನು ಉಜ್ಜುವುದು ಮತ್ತು 6 ತಿಂಗಳಿಗೆ ಒಮ್ಮೆ ಆದರೂ ಒಂದು ಸರಿ ದಂತವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತೆ. ಮತ್ತು ನಮ್ಮ ದಂತವೈದ್ಯರು ಏನು ಸಲಹೆಗಳನ್ನು ಕೊಡ್ತಾರೆ ಅದನ್ನು ಪಾಲಿಸಬೇಕಾಗ್ತದೆ. ನಾವು ಅರ್ಲಿಯಾಗಿ ಡಿಟೆಕ್ಷನ್ ಮಾಡಿದರೆ ಅದನ್ನು ಕಂಪ್ಲೀಟ್ ರೋಗವನ್ನು ಹೋಗಲಾಡಿಸ್ಬೋದು. ಒಸಡು ರೋಗಿಗಳು ನಮ್ಮ ಆಸ್ಪತ್ರೆಗೆ ಬಂದರೆ ಮೊದಲು ಅವರಿಗೆ ನಾವು OPG ಅಂತ ಮಾಡ್ತೀವಿ. ಇದರಲ್ಲಿ ನಮ್ಮ ಎಲ್ಲ ಹಲ್ಲಿನ ಒಂದು ಚಿತ್ರಣ ಒಂದು ಎಕ್ಸ್ರೇಲಿ ಕಂಡುಬರುತ್ತೆ. ಅದಾತಂದ್ರೆ ಅದು ರೋಗ ಲಕ್ಷಣ ಎಷ್ಟು ಅದು ಮುಂದುವರೆದಿದೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಆನಂತರ ಅದರ ಮೇಲೆ ನಾವು ನಮ್ಮ ಟ್ರೀಟ್ಮೆಂಟನ್ನು ನಿರ್ಧಾರ ಮಾಡ್ತೀವಿ. ಮೊದಲನೇದಾಗಿ ಸ್ವಲ್ಪ ಒಂದು ಮೈಲ್ಡ್ ಅಂತ ಹೇಳ್ತೀವಿ. ಮೈಲ್ಡ್ ಡಿಸೀಸ್ ಇದ್ದಾಗ ನಾವು ಇಲ್ಲೇ ಒಂದು ಕ್ಲೀನಿಂಗ್ ಮಾಡಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡ್ತೀವಿ. ಅದು ಒಳಗಿನ ಬೋನ್ ಅದೇನು ಹೇಳ್ತೀವಿ ಅದು ಸವದಿದಾಗ ನಾವು ಎಷ್ಟು ಸವದಿದೆ ಅಂತ ನೋಡ್ಕೊಂಬಿಟ್ಟು ಅದಕ್ಕೆ ಒಂದು ಸರ್ಜಿಕಲ್ ಇಂಟರ್ವೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ಒಸಡುಗಳನ್ನು ಓಪನ್ ಮಾಡಿ ಅದರ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಹೊಲಿಗೆಗಳನ್ನು ಹಾಕಬೇಕಾಗ್ತದೆ. ಅದರಲ್ಲಿ ಮೂಳೆ ಇನ್ನೂ ಸವದಿದ್ರೆ ನಾವು ಅದನ್ನು ಬೋನ್ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ. ಅದರ ಮೂಳೆಗಳ ಪುಡಿಗಳನ್ನು ತುಂಬಿ ಅಲ್ಲಿ ಬೋನ್ಗಳ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ.
ಇನ್ನೂ ಜಾಸ್ತಿ ಹಲ್ಲುಗಳ ಮೊಬಿಲಿಟಿ ಆಗಿದ್ದರೆ ಅದನ್ನು ನಾವು ತೆಗಿಬೇಕಂತ ಹೇಳ್ತೀವಿ. ಆನಂತರ ಅದಕ್ಕೆ ಇಂಪ್ಲಾಂಟ್ ಚಿಕಿತ್ಸೆಯನ್ನು ಕೂಡ ನಾವು ಇಲ್ಲಿ ಮಾಡ್ತೀವಿ. ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ನಾವು ಹೊಂದಿಕೊಂಡಿದ್ದೀವಿ. ಮೊದಲನೇದಾಗಿ OPG, RBG ಮತ್ತು ಅತ್ಯಾಧುನಿಕ ಚಿಕಿತ್ಸೆಗಳಾದ ಇಂಟ್ರಾವೋರಲ್ ಕ್ಯಾಮ್ರಾ ಎಲ್ಲವೂ ಉಪಕರಣಗಳನ್ನು ನಾವು ಪಡೆದುಕೊಂಡಿರ್ತೇವೆ. ಇದರ ಸದುಪಯೋಗಗಳನ್ನು ಎಲ್ಲ ರೋಗಿಗಳು ಪಡೆದುಕೊಳ್ಬೇಕಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.